ನಮಸ್ಕಾರ. CBS ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗತಕಾಲದ ಘಟನಾವಳಿಗಳಿಂದ ಕಲಿತ ಪಾಠ ಜ್ಞಾನವನ್ನು ವರ್ತಮಾನದಲ್ಲಿ ಅಳವಡಿಸಿ ಹಿತಕರವಾದ, ಅರ್ಥಪೂರ್ಣವಾದ, ಆರೋಗ್ಯಕರವಾದ ಪರಿಸರ, ವಸ್ತುನಿಷ್ಠ ಸಾಮಾಜಿಕ ಮತ್ತು ಪ್ರಾಯೋಗಿಕ ಸಂಪರ್ಕ ಏರ್ಪಡಿಸಿ ಸುಂದರ ಭವಿಷ್ಯವನ್ನು ನಿರ್ಮಾಣ ಮಾಡುವ ಗುರಿಯನ್ನು ನಾವು ಹೊಂದಿರುತ್ತೇವೆ. ದೈನಂದಿನ ಜೀವನದಲ್ಲಿ ಆತ್ಮವಿಶ್ವಾಸ, ಸಿದ್ಧತೆ, ಸಾಮರ್ಥ್ಯ ಮತ್ತು ಅರ್ಥಪೂರ್ಣತೆಯಿಂದ ಭವಿಷ್ಯವನ್ನು ಇಡಬೇಕಾದ ಹೆಜ್ಜೆಗಳನ್ನು ನಾವು ನಿರ್ಧರಿಸಬಲ್ಲ ಕಲೆಗಳಿಂದ ಬದಲಾಯಿಸಿ ಮತ್ತು ಮೂಲ ಕಾರ್ಯಕ್ಕೆ ಮರಳಬಲ್ಲ ಮತ್ತು ಸ್ವತಂತ್ರವಾಗಿ ನಮ್ಮ ಸೌಕರ್ಯವನ್ನು ವಲಯದಿಂದ ಹೊರಗೆ ಬಂದು ಹೊಸ ಮಾರ್ಗಗಳನ್ನು ಕಂಡುಕೊಳ್ಳುವ ಸುಚಿತ ಯುವ ಪೀಳಿಗೆಯನ್ನು ನಿರ್ಮಿಸುವುದು ಇದರ ಉದ್ದೇಶ. ಪ್ರವೇಶ ಪರೀಕ್ಷೆ ವಯೋಮಿತಿ 21 ರಿಂದ 30 ವರ್ಷ. ಶಿಕ್ಷಣ ಅರ್ಹತೆ ಯಾವುದೇ ವಿಷಯದಲ್ಲಿ ಪದವಿ, ಬೋಧನಾ ಮಾಧ್ಯಮ ಆಂಗ್ಲ ಭಾಷೆ. ಶೈಕ್ಷಣಿಕ ಅಧ್ಯಯನದ ಪ್ರಮುಖ ಆಧಾರ ಸ್ತಂಭಗಳು: ಭಾರತೀಯ ಸಂಸ್ಕೃತಿ, ಭಾರತೀಯ ಸಮಾಜ ವ್ಯವಸ್ಥೆ ಕುರಿತು ಮಾನಸಿಕ ಹಾಗೂ ಸಾಮಾಜಿಕ ತಿಳುವಳಿಕೆ ಮೂಡಿಸುವುದು, ಆರೋಗ್ಯ ಮತ್ತು ಭಾವನಾತ್ಮಕ ಕ್ಷೇಮ, ಸಂವಾದನ ಶಕ್ತಿ, ನೀತಿ ಮೌಲ್ಯ ಮತ್ತು ಸಮಗ್ರತೆ, ನಾಯಕತ್ವ ಮತ್ತು ಆಡಳಿತ, ಕಲೆ ಮತ್ತು ವೈಜ್ಞಾನಿಕ ಚಿಂತನೆ, ಪರಿಸರ ವಿಜ್ಞಾನ, ಅರ್ಥಶಾಸ್ತ್ರ ಮತ್ತು ಆರ್ಥಿಕ ಸಾಕ್ಷರತೆ, ಸಂಶೋಧನೆ, ವಿಜ್ಞಾನ ಮತ್ತು ತಂತ್ರಜ್ಞಾನ. ಅವನಿಕ್ಷಿತ ಅಧ್ಯಯನ ಕೇಂದ್ರ ಕಾರ್ಯಕ್ರಮದ ಕೈಪಿಡಿ 2 ವರ್ಷಗಳ ವಸತಿ ಸಹಿತ ಶೈಕ್ಷಣಿಕ ಯೋಜನೆ. ಕೊಪ್ಪಳ ರಸ್ತೆಯಲ್ಲಿ ಇರುವ ಒಡ್ಡಟ್ಟಿ ಶ್ರೀ ಕೆಂದುಳ್ಳಿ ರಾಮಣ್ಣ ಪದವಿ ಪೂರ್ವ ಕಾಲೇಜ್ ಮತ್ತು ಕೆಂದುಳ್ಳಿ ರಾಮಣ್ಣ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದ ವೇದಿಕೆಯಲ್ಲಿ ಕೆಂದುಳ್ಳಿ ರಾಮಣ್ಣ ಪದವಿ ಪೂರ್ವ ಕಾಲೇಜ್ ಮತ್ತು ಕೆಂದುಳ್ಳಿ ರಾಮಣ್ಣ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ವ್ಯವಸ್ಥಾಪಕರಾದ ಶ್ರೀನಿವಾಸ್, ಜಾನಕಿರಾಮ ವಾಜಿ RPU ಕಾಲೇಜ್, ವೀರೇಶ್ ವಣಗೇರಿ ಜಿಲ್ಲಾ ಸಂಚಾಲಕ ಅಕಾಡೆಮಿ ಗಂಗಾವತಿ, ಮಂಜುನಾಥ್ ಮಸ್ಕಿ, ಶಿವಾನಂದ ಮೇಟಿ, ಮಹೇಶ್ ಉಪನ್ಯಾಸಕರು, ರಮೇಶ್ ಕುಲಕರ್ಣಿ, ಅನ್ನು ಶಿಲ್ಪಿ, ತಾಲೂಕಾ ವಿಕಾಸ ಅಕಾಡೆಮಿ, ಇನ್ನು ಪ್ರಮುಖ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ನಂತರ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿದ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಆಡಳಿತ ಮಂಡಳಿ ಸದಸ್ಯರಾದ ಬಸವರಾಜ ಪಾಟೀಲ್ ಸೇಡಂ ಅವರು ನಮ್ಮ CBS ಪ್ರತಿನಿಧಿಯೊಂದಿಗೆ ಮಾತನಾಡಿದರು. ನಂತರದಲ್ಲಿ ಬಸವರಾಜ ಪಾಟೀಲ್ ಸೇಡಂ ವತಿಯಿಂದ ಶಿಕ್ಷಣ ಸಂಸ್ಥೆ ವತಿಯಿಂದ ಸನ್ಮಾನಿಸಿ 5 ವರ್ಷಗಳ ಒಂದು ಶಿಕ್ಷಣ ಸಂಸ್ಥೆ ಮಹತ್ ಕಾರ್ಯವನ್ನು ಸಾಧಿಸುತ್ತಾ ಈ ನಾಡಿನ ಬೆಳಕಾಗಿ ಬಂದಿದ್ದು ನಮಗೆಲ್ಲ ಪರಿಚಯ ಇದೆ. ಅಂತ ಮಹತ್ ಕಾರ್ಯವನ್ನು ಮಾಡಿದ ಏಕೈಕ ಸಂಸ್ಥೆ ಅಂದರೆ ನಮ್ಮ ಕೊತ್ತಲ ಬಸವೇಶ್ವರ ಶಿಕ್ಷಣ ಸಂಸ್ಥೆ ಅನ್ಬೋದು. ಯಾಕಂದರೆ ಪಾಟೀಲ್ ಕನಸೇ ಇದೆ ಅಂದರೆ ನಾವು ಜಗತ್ತಿಗೆ ಬೆಳಕು ಕೊಡುವವರ ಅನ್ನೋದು ತೋರಿಸಿ ಮಾಡಿದಂಥ ಒಂದು ಮಹತ್ ಕಾರ್ಯದ ಬೆಳವಣಿಗೆಯ ಪ್ರತೀಕವಾಗಿ ನಡೆಸ್ತವೆ. ಅಂದರೆ ಒಂದೊಂದು ಸಲ ಜನ ಎಕ್ಸೆಪ್ಟ್ ಮಾಡೋದಕ್ಕಿಂತ ಮುಂಚೆ ಈ ಕಷ್ಟಗಳು ಬರ್ತವೆ. ಅದೇ ರೀತಿ ಕಲ್ಕತ್ತಾ IIM ಏನಿದೆಯಲ್ಲ, ಇದು ಫಸ್ಟ್ IIM ಬಂದಿದ್ದು ಭಾರತದಲ್ಲಿ ಅಹಮದಾಬಾದ್. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಫ್ರಂಟ್ ಪೇಜ್ ಅಡ್ವರ್ಟೈಸ್ಮೆಂಟ್ ಕೊಡಿಸ್ತಾರೆ, ಇದು ಭಾರತದ ಉದ್ಯೋಗದಲ್ಲಿ ಮ್ಯಾನೇಜ್ಮೆಂಟ್ ದೃಷ್ಟಿಯಿಂದ ಫಸ್ಟ್ ವೆಂಚರ್ ನಮ್ಮದಿದೆ, ನಿಮ್ಮ ಮಕ್ಕಳನ್ನು ಸೇರಿಸಿ ಮಕ್ಕಳಿಗೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಫಸ್ಟ್ ಅಪೀಲ್ನಲ್ಲಿ ಯಾರೂ ಅರ್ಜಿ ಹಾಕಲಿಲ್ಲ. ಎಷ್ಟು ಕಲಿಕೆಟ್ಟಿರಬೇಕು ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ. ಆಮೇಲೆ ಹಿ ಮೇಡ್ ಎನ್ ಎ ಸ್ಪೆಷಲ್ ಅಪೀಲ್ ಟು ದಿ ಪೀಪಲ್ ಬೈ ಆಲ್ ಇಂಡಿಯಾ ರೇಡಿಯೋ. ಅವರಿಗೆಲ್ಲ ಇರಲಿಲ್ಲ. ಅಪೀಲ್ ಮಾಡಿದ ಮೇಲೆ ಮೊದಲನೇ ದಿನ ಶುರು ಮಾಡಿದ್ದು 46 ಮಂದಿಯಿಂದ ಬೈ 6 ಪರ್ಸನ್ ಆದರೂ ಮತ್ತು ಇವರು ತಲೆಗೆ ನೌಕರಿ ಎಂಬುದು ಎಂದೂ ಬರಲ್ಲ. ತಾವು ಮಾಲಕರಾಗ್ತಾರೆ, ಇನ್ನೊಬ್ಬರಿಗೆ ಮಾಲಕರನ್ನಾಗಿ ಪ್ರಯತ್ನ ಮಾಡ್ತಾರೆ. ಇಟ್ಸ್ ಮೇನ್ ಏಮ್ ಈಸ್ ಇದು ಒಂದು ವಾತಾವರಣ ಆಯಿತಂದ್ರೆ ಆವಾಗ ಮಾತ್ರ ದೇಶ ಜಗತ್ತಿನ ಕಾಂಪಿಟೇಷನ್ದಲ್ಲಿ ಬರಲಿಕ್ಕೆ ಸಾಧ್ಯ ಇದೆ. ಬೈ ಸ್ಲೇವರಿ ಮೆಂಟಾಲಿಟಿ. ಯಾಕಂದರೆ ನೌಕರಿ ಅನ್ನೋದು ಏನಿದೆ ಅಲ್ಲ, ಮನುಷ್ಯನ ಸೆಲ್ಫ್ ಥಿಂಕಿಂಗ್ ಕಿಲ್ ಮಾಡುತ್ತೆ. ಸೆಲ್ಫ್ ಥಿಂಕಿಂಗ್ ಹೋಯಿತು ಅಂದರೆ, ಸಾಹಸ ಹೋಯಿತು ಅಂದರೆ ಅವ ಅಸಾಧಾರಣವಾದದ್ದನ್ನು ದೇಶಕ್ಕೇನು ಕೊಡಲಿಕ್ಕೆ ಸಾಧ್ಯ ಇಲ್ಲ.
ಮತ್ತು ಈ ವ್ಯವಸ್ಥೆಯಲ್ಲಂತೂ ಹೇಗಿದೆ ನಿಮ್ಗೆ ಗೊತ್ತಿದೆ. ಅನೇಕರು ಒಬ್ಬರ ಪ್ರೆಷರ್ದಲ್ಲಿ ಇನ್ನೊಬ್ಬರು ತಮ್ಮ ಜೀವನ ಹಾಳು ಮಾಡ್ಕೊತಾರೆ. ಇವನ್ ಒಂದು ಸಲ ಇಂಟರ್ವ್ಯೂದಾಗ ಸೆಲೆಕ್ಟ್ ಆಗದೆ ಇದ್ದರೆ APJ ಅಬ್ದುಲ್ ಕಲಾಂ ಅವರು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋಗಿದಂಥ ಉದಾಹರಣೆ ಇದೆ. ಅದು ಅವತ್ತಿನ ಕಾಲದಲ್ಲಿ. ಇವತ್ತು ಇನ್ನೂ ವರ್ಸ್ಟ್ ಪೊಸಿಷನ್ದಾಗಿದೆ. ಸೊ ಈ ದೃಷ್ಟಿಯಿಂದ ನಂದು ಮೊದಲನೇ ಮಾತು ಅಂದರೆ ನಿಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಮಕ್ಕಳಿಗೆ ನೌಕರಿಯಲ್ಲಿ ಕಟ್ಟಿ ಹಾಕದೆ ಮಾಲಕರಾಗಿ ಬಿಯಾಂಡ್ ಜಾಬ್ ಅಂತ ಹೇಳಿ. ಡೋಂಟ್ ಫಿಕ್ಸ್ ದೆಮ್ ಟು ದಿ ಜಾಬ್. This is, as long as this job question remains, so long India cannot be number 1 country in world competition. ಇದು ಜಾಬ್ನಲ್ಲಿ ಸಿಕ್ಕಿ ಬಿದ್ದಿರೋದ್ರಿಂದ ಏನಾಗಿದೆ, ನಮ್ಮ ಇಂಟೆಲಿಜೆನ್ಸಿ ಸತ್ತೋಗಿದೆ. ವರ್ಲ್ಡ್ನಲ್ಲಿ ಏನು ರಿಸರ್ಚ್ ನಡೀತದಲ್ಲ, ಅದರ 3% ರಿಸಲ್ಟ್ ನಮ್ಮಲ್ಲಿ ಇಲ್ಲ. ಇವತ್ತು ಅಮೇರಿಕಾ, ಚೈನಾ ರಿಸರ್ಚ್ ಮಾಡಲಿಕ್ಕೆ 1,000 ಕೋಟಿ ಖರ್ಚು ಮಾಡ್ತಾರಪ್ಪ ಅಂತಂದರೆ ನಾವೊಂದು 30 ಕೋಟಿ 40 ಕೋಟಿ ನಾವು ಖರ್ಚು ಮಾಡ್ತೇವೆ. ಹೀಗಾಗಿ ಒರಿಜಿನಾಲಿಟಿ ಇಲ್ಲದೇ ಒಂದು ದೇಶ ಮುಂದೆ ಬರಲಿಕ್ಕೆ ಆಗಂಗಿಲ್ಲ. ಇನ್ನು ಕೆಲವೊಂದು ಸಲ ನಾವು ಅಭಿಮಾನಕ್ಕೆ ಬಿದ್ದು ನಾವು ಅದರಾಗ ಮುಂದಿದ್ದೀವಿ ಇದರಾಗ ಮುಂದಿದ್ದೀವಿ ಅಂತ ನಮಗೆ ನಾವು ಹೇಳ್ಕೊತೀವಿ. ಆದರೆ ಇನ್ನರ್ ಟ್ರೂತ್ ಈಸ್ ಕ್ವೈಟ್ ಡಿಫ್ರೆಂಟ್. 20 ಅಂದರೆ 80 ಇಯರ್ಸ್ ಬೇಕು. ಅದು ಅಲ್ಲಿ ಮ್ಯಾಗಿದ್ದವರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ರೆ ಅಲ್ಲಿನೂ ಯಾರೂ ಮಾಡಂಗಿಲ್ಲ. ಪಾರ್ಲಿಮೆಂಟ್ದಾಗೂ ನೌಕರಿನೇ ಮಾತಾಡ್ತಾರೆ, ಕಾಲೇಜ್ದಾಗೂ ನೌಕರಿನೇ, ಶಾಲೆಗೂ ನೌಕರಿನೇ, ಮನ್ಯಾಗ ಬೀಗರ್ ನೆಂಟರು ಮಕ್ಕಳಿಗೆ ಕೇಳ್ತಾರೆ, ನೀ ಏನಪ್ಪ ಮುಂದೇನಿದ್ದೆ, ಡಾಕ್ಟರ್ ಆಗೋವಿದ್ದೆ, ಹಿಂಗೆ ಮಕ್ಕಳ ಕೈ ಕಾಲಿಗೆ ಹಗ್ಗ ಕಟ್ಟಿಬಿಟ್ಟಿದೆ. ಒಂದು ಮನೋವಿಜ್ಞಾನದ ಪ್ರಕಾರ ಪೇರೆಂಟ್ಸ್ ಆರ್ ದಿ ಮೇನ್ ರೆಸ್ಪಾನ್ಸಿಬಲ್ ಫಾರ್ ದಿ ಡಿಸ್ಟ್ರಾಯ್ ದಿ ಫ್ಯೂಚರ್ ಆಫ್ ದಿ ಸ್ಟೂಡೆಂಟ್ಸ್. ತಮ್ಮ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡೋದರಲ್ಲಿ ಮೊದಲನೇ ರೋಲ್ ಅಂದರೆ ಅವ್ವ ಅಪ್ಪಂದು ಅಂತ ಹೇಳ್ತಾರೆ. ಇಂಥ ಒಂದು ಸ್ಥಿತಿಯಲ್ಲಿ ನಾನು ಇತ್ತೀಚೆಗೆ ತುಂಬ 3-4 ವರ್ಷಗಳಿಂದ ಚರ್ಚೆ ಮಾಡಿ ಸಮ್ ಇನಿಷಿಯೇಟಿವ್ ಈಸ್ ಟು ಬಿ ಟೇಕನ್ ಅಂತ ಹೇಳಿ ಹೀಗೆ ನಿಮ್ಮ ಕೈಯಲ್ಲಿ ಪುಸ್ತಕ ಕೊಟ್ಟಿದ್ದೇವಲ್ಲ, ಆನ್ವೀಕ್ಷಿಕಿ ಅಧ್ಯಯನ ಕೇಂದ್ರ ಅಂಥೇಳಿ. ಇದು ಚಾಣಕ್ಯ ಕೊಟ್ಟಂಥ ಶಬ್ದ ಇದೆ. ಆನ್ವೀಕ್ಷಿಕೆ ಅಂದರೆ ಎಲ್ಲಿ ಇಂಪಾಸಿಬಲ್ ಇದೆ ಅಲ್ಲಿ ಒಂದು ಸೊಲ್ಯೂಷನನ್ನು ಕಂಡುಹಿಡಿತಕ್ಕಂಥ ಪದ್ಧತಿ.